ಮಾಡ್ಕೊಂಡ शहरी व रमज़ान शहरुल्लाह औ कमा क़ाल अलैहिस्सलातु वस्सलाम। मुअज़्ज़ज़ सामाईन हज़रात, अल्लाह तबारक व तआला का बेइंतहा फज़ल व करम हुआ हम सब पर कि अल्लाह तबारक व तआला ने हम तमाम को इस ईद उल फित्र की 2 रकात वाजिब नमाज मा 6 ज़ायद तकबीरों के साथ पढ़ने की हमें तौफीक नसीब फरमाई। और आज उफ़क़े मशरिक़ से तुलू होने वाला सूरज और ज़मीन व आसमान में रहने वाली सारी मखलूक कलमा-ए तौहीद के पढ़ने वालों पर ईद मुबारक की बात पेश करती है। मुअज़्ज़ज़ सामाईन, क्यों हमने अपने गुनाहों को याद किया है? अपने गुनाहों को याद किया है? अपने उसे उसकी उंगली पकड़ करके आए हैं, मेरे को ले आते, उसकी उंगली पकड़ कर को ये को ले आते। ये कौन करे सो? ये कौन बोले सो? लेकिन क्या है, थोड़ी बहुत शायद बड़ी मिस्टेक हो सकती है। आइंदा चलने जो है बहुत सारे काम करने का। थोड़ा एक बात गए बकरीद में बोला था, क्या है वे शादी माल के लिए बहुत डिमांड रखे थे। तो वह इंशाअल्लाह आते रमजान के अंदर शादी माल के लिए जगह जो है ना तय करते हो, इंशाअल्लाह वो करके दिखा दो मुझे बोला था। अल्लाह तो से आपकी दुआ से जगह मिल गई है, जगह ले ली भी, उसे मार्क भी करवा लिया जगह। मैं जाते आते आप देख भी सकते, मैं दावे तरफ हुआ, हमारी पुल है नहीं, तो पुल के बाजू में दावे तरफ ही सही जगह वो जगह ले हैं 25 सेंट जगह कहते हो कितना
ನನ್ನ ಅಣ್ಣ ತಮ್ಮಂದರಿಗೆ, ಹಿರಿಯರಿಗೆ, ತಂದೆ ತಾಯಿ ಸಮಾನರಿಗೆ ಎಲ್ಲರಿಗೂ ರಂಜಾನ್ ಮತ್ತು ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ತುಂಬಾ ನಿಮ್ಮೆಲ್ಲರ ಜೊತೆಗೆ ಈ ರಂಜಾನ್ ಹಬ್ಬದ ಖುಷಿ ಸಂದರ್ಭದಲ್ಲಿ ಸ್ವಲ್ಪ ಸಾಹೇಬರು ಮಾತಾಡ್ಬೇಕಾದ್ರೆ ಸ್ವಲ್ಪ ದುಃಖ ಕೂಡ ಆಯ್ತು. ನೀವೆಲ್ಲ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರಿ, ಮುಂದೆ ಎಷ್ಟು ದಿವಸ ಇರ್ತೀನೋ ಅಂತೇಳಿ ನೀವೆಲ್ಲ ನಮ್ಮ ತಂದೆ ಸಮಾನ ನಮ್ಮ ಮಾರ್ಗದರ್ಶಕರು. ನಮ್ಮಿಂದಲೂ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ನೀವೆಲ್ಲ ನಮಗೆ ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಮಾರ್ಗದರ್ಶನದಲ್ಲಿ, ಯಾಕಂದ್ರೆ ನಮ್ಮ ತಾಲೂಕಿಗೆ ಮತ್ತು ಹಿರಿಯ ಜೀವಿಗಳು ನೀವು, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತಾ, ಒಂದು ಮಗನ ಸಮಾನಾಗಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ, ಯಾಕಂದ್ರೆ ನಾನು ಕೂಡ ಅನ್ಸಿದ್ದೆ ಹೇಳ್ತೀನಿ, ಸುಮಾರು 15-20 ವರ್ಷದಿಂದ ನಾನು ಒಂದು ಆಧ್ಯಾತ್ಮಿಕ ಜೀವನದಲ್ಲಿದ್ದೀನಿ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚನ್ ಅದು ನನ್ನ ಜೀವನದಲ್ಲಿ ನನ್ನ ಮನಸ್ಸಲ್ಲಿ ಇಲ್ಲ. ಯಾರು ಕೇಳೋದನ್ನು, ಯಾರಾದ್ರೂ ಮಾಡೋದು, ಯಾವುದೇ ಒಂದು ಇಲಾಖೆ ಆಗಲಿ, ಬಡಿ ಸಂಸ್ಕೃತಿ ಆಗಲಿ, ಎಲ್ಲಾರನ್ನೂ ಒಗ್ಗೂಡಿಸ್ಕೊಂತ ಹೋಗೋದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರಿಗೂ ಒಳ್ಳೇದು ಕೆಟ್ಟದ್ದು ಮಾಡ್ಬೇಕನ್ನ ಮನೋಭಾವನೆಯಿಂದ ರಾಜಕೀಯಕ್ಕೆ ಬಂದಿಲ್ಲ ಅಂತ ಒಂದು ಅಷ್ಟೊಂದು ನಾನು ಇದು ಮಾಡ್ತೀನಿ ಅಂತಂದ್ರೆ ನಾನು ಒಳ್ಳೆ ರೀತಿಯಲ್ಲೇ ಎಲ್ಲರಿಗೂ ಒಳ್ಳೇದಾಗಿ ಒಳ್ಳೆ ಬಯಸಕ್ಕೆ ಬಂದಿದೆ ಹೊತ್ತು ಯಾರಿಗೂ ತೊಂದರೆ ಮಾಡಂತ ಇರಲಿಲ್ಲ. ಖಂಡಿತ ತಮ್ಮ ಆಶೀರ್ವಾದ ಇರಲಿ. ಮತ್ತೆ ತಾವೇನು ಹೇಳಿದ್ರಿ, ನಮ್ಮ ಸಲಹೆ ಪಡೆದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಮತ್ತೆ ಶಾಂತಿ ಸುವ್ಯವಸ್ಥೆಗೆ ಇಷ್ಟೊಂದು 1 ತಿಂಗಳು ತಾವೆಲ್ಲರೂ ಏನು ರಂಜಾನ್ ಹಬ್ಬದ ಈ ಒಂದು ಹಸಿವಿನ ಒಂದು ಎಂತ ಭಿಕ್ಷಿತ ಎದುರುಗಳನ್ನು ಅವ್ರನ್ನ ಬಹುವಚನದಲ್ಲೇ ನಾವು ಕರೆಯೋದು. ಏಕವಚನದಲ್ಲಿ ದುರಹಂಕಾರದಲ್ಲಿ ನಿಂದೇನು ನಂದೇನಂತ ನಾನು ಕಲ್ತಿಲ್ಲ, ನಾನು ಕಲ್ತ್ಕೊಳ್ಳೋದೇ. ರಾಜಕೀಯ ನಾನು ಒಳ್ಳೆ ರಾಜಕಾರಣಿಗಳಿದ್ದಾರೆ ದೇಶದಲ್ಲಿ, ರಾಜ್ಯದಲ್ಲಿ ಒಳ್ಳೆ ರಾಜಕಾರಣಿಗಳನ್ನ, ಒಳ್ಳೆ ಸಮಾಜ ಸೇವಕರನ್ನ ನಾನು ಆದರ್ಶ ತಗೊಂಡು ನಾನು ರಾಜಕಾರಣ ಬಂದಿದ್ದೀನಿ. ನಾನು ಒಂದು ಯಾವ್ದಾರ ಗುಂಪಿನ ಮತ್ತೆ ಬೆಂಕಿ ಇಟ್ಟು ಬೆಳೆದಿರಿಸಿಕೊಳ್ಳುವಂತ ವ್ಯಕ್ತಿ ನಾನೆಲ್ಲ. ಆ ಕೆಲಸ ನಾನು ಮಾಡೋದಿಲ್ಲ. ನಾನೆಲ್ಲೂ ಯಾವುದೇ ಸಮಾಜದ ಬಗ್ಗೆ, ಯಾವುದೇ ಧರ್ಮದ ಬಗ್ಗೆ, ಯಾವುದೇ ಪಂಗಡಗಳು, ಉಪ ಪಂಗಡಗಳ ಬಗ್ಗೆ ನಾನು ಯಾವತ್ತೂ ಅಗೌರವದಿಂದ ಎಲ್ಲರೂ ಮಾತಾಡೋದಿಲ್ಲ. ನನಗೆ ತಂದೆ ತಾಯಿ ಸಮಾನರಿಗೆ ಎಲ್ಲರಿಗೂ ರಂಜಾನ್ ಮತ್ತು ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ತುಂಬಾ ನಿಮ್ಮೆಲ್ಲರ ಜೊತೆಗೆ ಈ ರಂಜಾನ್ ಹಬ್ಬದ ಖುಷಿ ಸಂದರ್ಭದಲ್ಲಿ ಸ್ವಲ್ಪ ಸಾಹೇಬರು ಮಾತಾಡ್ಬೇಕಾದ್ರೆ ಸ್ವಲ್ಪ ದುಃಖ ಕೂಡ ಆಯ್ತು. ನೀವೆಲ್ಲ ಇಷ್ಟು ವರ್ಷಗಳಿಂದ ಇಲ್ಲಿ ಮಾಡ್ಕೊಂಡು ಬಂದಿರಿ, ಮುಂದೆ ಎಷ್ಟು ದಿವಸ ಇರ್ತೀನೋ ಅಂತೇಳಿ ನೀವೆಲ್ಲ ನಮ್ಮ ತಂದೆ ಸಮಾನ ಮಾರ್ಗದರ್ಶಕರು. ನಮ್ಮಿಂದಲೂ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ನೀವೆಲ್ಲ ನಮಗೆ ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಮಾರ್ಗದರ್ಶನದಲ್ಲಿ, ಯಾಕಂದ್ರೆ ನಮ್ಮ ತಾಲೂಕಿಗೆ ಒಂದು ಹಿರಿಯ ಜೀವಿಗಳು ನೀವು, ನಿಮ್ಮ ಮಾರ್ಗದರ್ಶನ ನಮ್ಗೆ ಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತಾ, ಒಂದು ಮಗನ ಸಮಾನಾಗಿ ಸಣ್ಣ ಯಾರು ಕೇಳೋದನ್ನು, ಯಾರಾದ್ರೂ ಕೆಟ್ಟದ್ದು ಮಾಡೋದು, ಯಾವುದೇ ಒಂದು ಇಲಾಖೆ ಆಗಲಿ, ಬಡಿ ಸಂಸ್ಕೃತಿ ಆಗಲಿ, ಎಲ್ಲಾರನ್ನೂ ಒಗ್ಗೂಡಿಸ್ಕೊಂತ ಹೋಗೋದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರಿಗೂ ಒಳ್ಳೇದು ಕೆಟ್ಟದ್ದು ಮಾಡ್ಬೇಕನ್ನ ಮನೋಭಾವನೆಯಿಂದ ರಾಜಕೀಯಕ್ಕೆ ಬಂದಿಲ್ಲ ಅಂತ ಒಂದು ಅಷ್ಟೊಂದು ನಾನು ಇದು ಮಾಡ್ತೀನಿ ಅಂತಂದ್ರೆ ನಾನು ಒಳ್ಳೆ ರೀತಿಯಲ್ಲೇ ಎಲ್ಲರಿಗೂ ಒಳ್ಳೇದಾಗಿ ಒಳ್ಳೆ ಬಯಸಕ್ಕೆ ಬಂದಿದೆ ಹೊತ್ತು ಯಾರಿಗೂ ತೊಂದರೆ ಮಾಡೋಂತ ಇದಿಲ್ಲ. ಖಂಡಿತ ಮಾತಾಡಿ